ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಗುಡ್ವಿಲ್ಲಲ್ಲಿ ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ಒಂದು 3-4 ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿ ಸೊಲ್ಯೂಷನ್ ಕೂಡ ಮಾಡಿಕೊಟ್ಟಿದ್ದೆ. ಅದೇ ಥರ ನನ್ನ ಹತ್ರ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಂತರ ಸೊಲ್ಯೂಷನ್ನ ನೀಟಾಗಿ ಹೇಳ್ಕೊಡ್ತೀನಿ. ಇದೇ ಥರ ಪ್ರಾಬ್ಲಮ್ಮೇ ಬರೋದು, ನೀಟಾಗಿ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ಹೇಳಿದ್ದಾರೆ. ಸೂಪರ್ ಪ್ರಾಫಿಟ್ ಮೆಥಡಲ್ಲಿ 5 ಸ್ಟೆಪ್ಸ್ ಬರ್ತಾಯಿದೆ ಅಂತ ಹೇಳಿದ್ದೆ ನಾನು. 5 ಸ್ಟೆಪ್ಸ್ ಬರ್ತವೆ. 5 ಸ್ಟೆಪ್ಸು ಫಾಲೋ ಮಾಡ್ಬೇಕು ಈ ಪ್ರಾಬ್ಲಮ್ಗೆ. ಫಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ ಅವರು, ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವರೇ ಪ್ರೊವೈಡ್ ಮಾಡಿದ್ದಾರೆ ಕ್ವಶನಲ್ಲಿ. ಓಕೆ, ನೆಟ್ ಪ್ರಾಫಿಟ್ ಆಫ್ ದಿ ಫರ್ಮ್ ಫಾರ್ ದಿ ಪಾಸ್ಟ್ 3 ಇಯರ್ಸ್, ಅಂದರೆ ಹಿಂದಿನ ವರ್ಷದ 3 ವರ್ಷದ ಪ್ರಾಫಿಟ್ಸ್ನ ಕೊಟ್ಟಿದ್ದಾರೆ. ವರ್ ರುಪೀಸ್ 53,800, ರುಪೀಸ್ 45,350 ಆ್ಯಂಡ್ ರುಪೀಸ್ 56,250 ಕೊಟ್ಟಿದ್ದಾರೆ. ದ ರೇಟ್ ಆಫ್, ಮೂರನೇ ಪಾಯಿಂಟ್ ಕೊಟ್ಟಿದ್ದಾರೆ, ದ ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ಕ್ಯಾಪಿಟಲ್ ಹ್ಯಾವಿಂಗ್ ರಿಗಾರ್ಡ್ ಟು ದ ರಿಸ್ಕ್ ಇನ್ವಾಲ್ವ್ಡ್. ಅಂದರೆ ಈ ಥರ ಏನು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ, ಇಲ್ಲಿ ನಮಗೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ನ ಪ್ರೊವೈಡ್ ಮಾಡಿದ್ದಾರೆ ಅವರು. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈ ಥರ ಬಂತು ಅಂದರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ. ಈ ಪರ್ಸೆಂಟೇಜ್ ಏನಾದರೂ ಕೊಡ್ತಾ ಇದ್ದಾರೆ ಅಂದರೆ ಪ್ರಾಬ್ಲಮಲ್ಲಿ, ಅದು ಖಂಡಿತವಾಗ್ಲೂ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತಲೇ ಅರ್ಥ. 4ನೇ ಪಾಯಿಂಟ್ ಹೇಳಿದರೆ, ಫೇರ್ ರೆಮ್ಯುನರೇಷನ್ ಟು ದ ಪಾರ್ಟ್ನರ್ಸ್ ಫಾರ್ ದೇರ್ ಸರ್ವಿಸ್, ಅಂದರೆ ಫೇರ್ ರೆಮ್ಯುನರೇಷನ್. ಇದನ್ನು ಏನು ಮಾಡಬೇಕಾಗುತ್ತೆ ಅಂದರೆ, ಈ ಪ್ರಾಫಿಟಲ್ಲಿ ಲೆಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈ 6,000 ರುಪೀಸ್ನ ಫೇರ್ ರೆಮ್ಯುನರೇಷನ್, ಪಾರ್ಟ್ನರ್ಸ್ ಫೇರ್ ರೆಮ್ಯುನರೇಷನ್ ಅಂತ ಬರುತ್ತೆ. ಈ ಥರ ಅಡ್ಜಸ್ಟ್ಮೆಂಟ್ ಬಂದಾಗ ಇದನ್ನು ಲೆಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ 5th ಪಾಯಿಂಟ್ ಹೇಳಿದರೆ, ಅಸೆಟ್ಸ್ ಆಫ್ ದಿ ಫರ್ಮ್ 3,77,381 ಕೊಟ್ಟಿದ್ದಾರೆ. ಇದೆಲ್ಲ ಇರಿಲೆವೆಂಟ್ ಇನ್ಫಾರ್ಮೇಷನ್ನು. ಕರೆಂಟ್ ಲಯಬಿಲಿಟೀಸ್ ಇದು ಇರಿಲೆವೆಂಟ್ ಇನ್ಫಾರ್ಮೇಷನ್ ಇದು ಈ ಪ್ರಾಬ್ಲಮಲ್ಲಿ. ಬನ್ನಿ ಇವಾಗ ಪ್ರಾಬ್ಲಮ್ನ ನೋಡೋಣ ನಾವು. ಸೂಪರ್ ಪ್ರಾಫಿಟ್ ಮೆಥಡಲ್ಲಿ 5 ಸ್ಟೆಪ್ಸ್ ಬರ್ತವೆ ಅಂತ ಹೇಳಿದೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ. ಅದರಲ್ಲಿ ಮೊದಲನೇ ಸ್ಟೆಪ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಇಲ್ಲಿ ಅವರು ಡೈರೆಕ್ಟಾಗಿ ಆವರೇಜ್ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ನ ನಮಗೆ ಪ್ರೊವೈಡ್ ಮಾಡಿಲ್ಲ. ಅದ್ರ ಬದಲಾಗಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ, ಪ್ರೊವೈಡ್ ಮಾಡಿದ್ದಾರೆ ಅಂದರೆ, ನೆಟ್ ಪ್ರಾಫಿಟ್ಸ್ನ ಕೊಟ್ಟಿದ್ದಾರೆ ಫಾರ್ ಪಾಸ್ಟ್ 3 ಇಯರ್ಸ್, ಅಂದರೆ ಹಿಂದಿನ ವರ್ಷದ 3 ವರ್ಷದ ಪ್ರಾಫಿಟ್ಸ್ನ ಕೊಟ್ಟಿದ್ದಾರೆ. ಆ ಪ್ರಾಫಿಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡಾಗ ನಮಗೆ ಆವ್ರೇಜ್ ಪ್ರಾಫಿಟ್ ಸಿಗುತ್ತೆ. ಅವರು ನೆಟ್ ಪ್ರಾಫಿಟ್ ಕೊಟ್ಟಾರೆ. ನೆಟ್ ಪ್ರಾಫಿಟ್ ಬದಲಾಗಿ ನಮಗೇನು ಬೇಕಾದ್ರೆ ಈ ಪ್ರಾಬ್ಲಮಲ್ಲಿ ಆವ್ರೇಜ್ ಪ್ರಾಫಿಟ್ ಬೇಕು. ಅದನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದಂದರೆ, ಈ 3 ಇಯರ್ಸ್ ಪ್ರಾಫಿಟ್ ಏನಿದ್ರೆ, ಈ 3 ಇಯರ್ಸ್ ಪ್ರಾಫಿಟನ್ನು ಡಿವೈಡೆಡ್ ಬೈ 3 ಮಾಡಿದಾಗ ನಮಗೆ ಆವ್ರೇಜ್ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. 53,800 ಫಸ್ಟ್ ಇಯರ್ದು 53,800 ಪ್ಲಸ್ 45,350 ಪ್ಲಸ್ 56,250 ಡಿವೈಡೆಡ್ ಬೈ 3 ಮಾಡಿದಾಗ 53,800 ಪ್ಲಸ್ 45,350 ಪ್ಲಸ್ 56,250 ಡಿವೈಡೆಡ್ ಬೈ 3 ಮಾಡಿದಾಗ 51,800 ಬರುತ್ತೆ. ಇದು ಏನು ಆವ್ರೇಜ್ ಪ್ರಾಫಿಟ್ಸ್ ಎಷ್ಟು 51,800 ಸಿಗ್ತಾ ಹೋಗುತ್ತೆ. 51,800 ಇದರಲ್ಲಿ ಏನು ಸೇರಿಕೊಂಡಿದೆ, ಈ 4ನೇ ಪಾಯಿಂಟಲ್ಲಿ ಹೇಳಿದ್ದಾರೆ ನೋಡಿ ಅವರು, ಫೇರ್ ರೆಮ್ಯುನರೇಷನ್ ಟು ದ ಪಾರ್ಟ್ನರ್ಸ್, ಅಂದರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್, ಫೇರ್ ರೆಮ್ಯುನರೇಷನ್ ಅಂತಕ್ಕಂಥದ್ದು ಈ ಪ್ರಾಫಿಟಲ್ಲಿ ಸೇರ್ಕೊಂಡಿದೆ ಅಂತೆ. ಅದನ್ನು ನಾವೀಗ ಲೆಸ್ ಮಾಡ್ತಾ ಹೋಗಬೇಕು. ಲೆಸ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅವರಿಲ್ಲಿ ನೋಡಿಲಿ ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆ್ಯಸ್ ಇಟ್ ಈಸ್ ಏನೈತೆ ಅದನ್ನೇ ತಂತ ಇದ್ದೀನಿ. ಅವ್ರೇನಾದರೂ ಪರ್ ಮಂತ್ ಅಂತ ಕೊಟ್ಟಿದ್ದಾಗ ಇಂಟು 12 ಮಾಡಬೇಕು. ಓಕೆನಾ, 6,000. ಈಗ ಇದನ್ನು ಡಿಡಕ್ಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 50 ವಿಲ್ ಗೆಟ್ 45,800 ಸಿಗ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್. ಇದು ಮೊದಲನೇ ಸ್ಟೆಪ್ ಆಯಿತು. ಸೆಕೆಂಡನೇ ಸ್ಟೆಪ್ ಏನಪ್ಪ ಅಂದರೆ, ಸ್ಟೆಪ್ ನಂಬರ್ 2 ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಕ್ಯಾಲ್ಕುಲೇಷನ್ ಆಫ್ average capital
ಎಂಪ್ಲಾಯ್ಡ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ನಾವು ನೋಡ್ಬೋದು. ಪ್ರಾಬ್ಲಮಲ್ಲಿ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಪಾಯಿಂಟೇ ಅದು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ನಿಮಗೆ ಏನಾದರೂ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಕೊಟ್ಟಾಗ 15 ಮಾರ್ಕ್ಸಿಗೆ ಅದರಲ್ಲಿ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಪ್ರೊವೈಡ್ ಮಾಡಿರೋದಿಲ್ಲ ಅವರು. ಆವಾಗ ನಾವು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈಗ ಈ ಪ್ರಾಬ್ಲಮು 5 ಮಾರ್ಕ್ಸ್ ಆಗಿರೋದ್ರಿಂದ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಪ್ರಾಬ್ಲಮಲ್ಲಿ ಇಷ್ಟು 3 ಲ್ಯಾಕ್ ಗಿವನ್ 3 ಲ್ಯಾಕ್ ರುಪೀಸ್. ಈಗ ಸ್ಟೆಪ್ ನಂಬರ್ 3 ಈಸ್ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ಟಿಗೆ ಫಾರ್ಮುಲಾ ಬಂದು ACE ಇಂಟು NRR. ACE ಈಸ್ ನಥಿಂಗ್ ಬಟ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಪ್ರೊವೈಡ್ ಮಾಡಿದ್ದಾರೆ ಅವರೇ ಕ್ವಶನಲ್ಲಿ. ಫಸ್ಟು ಪಾಯಿಂಟೇ ಅದು 3 ಲ್ಯಾಕ್ ಹಾಕೊತ ಇದ್ದೀನಿ. NRR ಈಸ್ ನಥಿಂಗ್ ಬಟ್ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಅವರೇ ಕ್ವಶನಲ್ಲಿ ಪ್ರೊವೈಡ್ ಮಾಡಿದ್ದಾರೆ 12% ಇಂಟು 12% ಹಾಕೊತ ಇದ್ದೀನಿ. 3 ಲ್ಯಾಕ್ ಇಂಟು 12% ಮಾಡಿದಾಗ ನಮಗೆ 36,000 ಸಿಗ್ತಾ ಹೋಗುತ್ತೆ. 36,000 ದಿಸ್ ಇಸ್ ಕಾಲ್ಡ್ ನಾರ್ಮಲ್ ಪ್ರಾಫಿಟ್. ನಾನು ಶಾರ್ಟ್ ಫಾರ್ಮಲ್ಲಿ ಬರಿತಾ ಇದ್ದೀನಿ. ಸ್ಟೆಪ್ ನಂಬರ್ 4 ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಫಾರ್ಮುಲಾ ಬಂದು ಸೂಪರ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಅವರೇಜ್ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಅವರೇಜ್ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ ನಾವು ಆಗಲೇ ಕಂಡುಹಿಡಿದಿದ್ದೀವಿ. ಫಸ್ಟ್ ಸ್ಟೆಪ್ಪಲ್ಲಿ 45,800 ಹಾಕೊಳ್ತಾ ಇದ್ದೀನಿ. ಮೈನಸ್ ನಾರ್ಮಲ್ ಪ್ರಾಫಿಟ್ ಬಂದು 36,000 ಡಿಡಕ್ಟ್ ಮಾಡಿದಾಗ ಎಷ್ಟಿರುತ್ತೆ ಅಂದರೆ 9,800. ಯು ವಿಲ್ ಗೆಟ್ 9,800. ದಿಸ್ ಈಸ್ ಕಾಲ್ಡ್ ಸೂಪರ್ ಪ್ರಾಫಿಟ್. ಸ್ಟೆಪ್ ನಂಬರ್ 5 ವ್ಯಾಲ್ಯೂ ಆಫ್ ಗುಡ್ವಿಲ್. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ವಿಲ್ನ ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ ಗುಡ್ವಿಲ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಇಂಟು ಸೂಪರ್ ಪ್ರಾಫಿಟ್. ನೋಡ್ಬೋದು ಇವಾಗ ಇಲ್ಲಿ ಕ್ವಶನಲ್ಲಿ ಅವರು ಪ್ರೊವೈಡ್ ಮಾಡಿಲ್ಲ ಎಷ್ಟು ವರ್ಷ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಅಂತ. ಅವರು ಒಂದು ಇಂಟ್ ಕೊಟ್ಟಿದ್ದಾರೆ. ಪಾಸ್ಟ್ 3 ಇಯರ್ಸ್ ಅಂದರೆ 3 ಇಯರ್ಸ್ಗೆ ನಾವು ಮಾಡಬೇಕಾಗಿರೋದು ಕ್ಯಾಲ್ಕುಲೇಷನ್ಸು. ನೋಡಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಈ ಥರ ಕೊಟ್ಟಿದ್ದಾಗ ಇದೆ ಪಾಸ್ಟು ಅಥವಾ ಏನು ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಅವರು ಇಂಟ್ ಕೊಟ್ಟಿದ್ದಾರೆ ನೋಡಿ 3 ಇಯರ್ಸು. ಕೊಟ್ಟಿಲ್ಲ ಅಂದ್ಕೊಬೇಡಿ, ಕೊಟ್ಟಿದ್ದಾರೆ ಅವರು 3 ಇಯರ್ಸ್ ಇಂಟು ಸೂಪರ್ ಪ್ರಾಫಿಟ್ ಬಂದು 9,800 ಮಲ್ಟಿಪ್ಲಿಕೇಶನ್ ಮಾಡಿದಾಗ 9,800 ಇಂಟು 3 ಮಾಡಿದಾಗ ಯು ವಿಲ್ ಗೆಟ್ 29,400. ದಿಸ್ ಈಸ್ ಕಾಲ್ಡ್ ವ್ಯಾಲ್ಯೂ ಆಫ್ ಗುಡ್ವಿಲ್. ಓಕೆ ಫ್ರೆಂಡ್ಸ್, ಪ್ರಾಬ್ಲಮ್ ಅರ್ಥ ಆಗಿದ್ರೆ, ವಿಡಿಯೋ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.